ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜಕ್ಕೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಜಕ್ಕೂರು ಕೋಆಪರೇಟಿವ್ ಸೊಸೈಟಿ ನಿಯಮಿತ ರಿಜಿಸ್ಟರ್ಡ್ ವತಿಯಿಂದ ಜಕ್ಕೂರಿನಲ್ಲಿ ದಿನಾಂಕ 8/3/2026 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಶ್ರೀಶಕ್ತಿ ಗುಂಪಿನ ಮಹಿಳೆಯರಿಗೆ ತವರು ಮನೆ ಉಡುಗೊರೆ ಸಮಾರಂಭ ಕಾರ್ಯಕ್ರಮ ಸಮಾಜ ಸೇವಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರವಿಕುಮಾರ್ ಹಾಗೂ ಅವರ ಶ್ರೀಮತಿ ಜಯಲಕ್ಷ್ಮಿ ರವಿಕುಮಾರ್ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವು ನಡೆಯಿತು. ಈ ಕಾರ್ಯಕ್ರಮಕ್ಕೆ ಹಾಲಿ ಶಾಸಕರು ಹಾಗೂ ಸಚಿವರಾದ ಕೃಷ್ಣ ಬೈರೇಗೌಡರ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಹಾಗೂ ಹಲವಾರು ಇಲಾಖೆಯ ಮಹಿಳೆಯರು ಸ್ನೇಹಿತರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಹಿಳೆಯರು ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಸೀರೆ, ಅರಿಶಿನ, ಕುಂಕುಮ, ಬಾಗಿನ ರೂಪದಲ್ಲಿ ಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖ್ಯ ಅತಿಥಿಗಳು ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಬಾಗಿನವನ್ನು ನೀಡಲಾಯಿತು. ಮಹಿಳಾ ದಿನಾಚರಣೆಗೆ ಬಂದಂತಹ ಎಲ್ಲ ಮಹಿಳೆಯರಿಗೆ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಬಂದಂತಹ ಹೆಣ್ಣು ಮಕ್ಕಳು ರವಿಕುಮಾರ್ ಹಾಗೂ ಅವರ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಹಾರೈಸಿದರು. ವರದಿ ಶೋಭಾ, ಬೆಂಗಳೂರು. ನಾನು 37-38 ವರ್ಷ ಆಯಿತು ಇವತ್ತಿಗೆ. ನಾನು ಆಗಲೇ ಸ್ಪೀಚ್ ಮಾಡ್ದಂಗೆ ನಾನು 20 ಜನಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಿಂದೆ ನಾನು ಕಾಲೋನಿಯಲ್ಲಿದ್ದಾಗ 20 ಜನಕ್ಕೆ ಸ್ಟಾರ್ಟ್ ಮಾಡಿದನು. ಆವಾಗ ಇದು ಜಾಕೆಟ್ ಪೀಸ್ ಕೊಡ್ತಾಯಿದ್ವಿ. ಅದಕ್ಕೆ ಮುಂಚೆ ಕೊಡ್ತಾಯಿದ್ದು ಇದು ತೆಂಗಿನಕಾಯಿ ಕೊಟ್ಟು ಸ್ಟಾರ್ಟ್ ಮಾಡಿದ್ದು. ಆಗ ಒಂದು 20 ಜನ ಟೀಮ್ ಮಾಡಿ 10 ರೂಪಾಯಿ ಗ್ರೂಪ್ ಮಾಡಿ ಆವಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಬಂದೆ. 20ರಿಂದ 50 ಆಯಿತು, 70 ಆಯಿತು, 100 ಆಯಿತು, ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಆಮೇಲೆ ಜಾಕೆಟ್ ಪೀಸ್ ಹೋಗಿ ಸ್ಯಾರಿ ಕೊಡೋಂಥ ಕಾರ್ಯಕ್ರಮ ಮಾಡ್ಕೊಂಬಂದ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ 500 ಜನಕ್ಕೆ ಸ್ಯಾರಿ ಕೊಡೋದು. ಈ 500 ಜನ ಯಾರು ಅಂತಂದರೆ ನಮ್ಮಲ್ಲಿ ದಿನ ಬೆಳಗ್ಗೆ ನಮ್ಮ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಲೋನ್ ಟರ್ನ್ ಓವರ್ಗೆ ಯಾರಿದ್ದಾರೋ ಅವ್ರನ್ನ ಮಾತ್ರ ಗುರುತಿಸಿ ನಮ್ಮ ಲೀಡ್ರಿಗೆ ಹೇಳಿ ಅವ್ರಿಗೆ ಮಾತ್ರ ಪಟ್ಟಿ ಕೊಡಿ ಅನ್ನೋ ಥರ ಹೇಳಿದ್ವಿ. ಯಾಕಂದರೆ ಎಲ್ಲರಿಗೂ ನಾವು ಕೊಡಬೇಕಾದ್ರೆ 2-3 ಸಾವಿರ ಜನ ಆಗ್ತಾರೆ ನಮ್ಮೂರಿನವರು. ಅದಕ್ಕೆ ನಾವೇನು ಮಾಡಿದ್ರೆ ದಿನೇನಾಗಿ ಮಾಡಿ ಲೀಡ್ರಿಂದ ಇಷ್ಟು ಜನ ಮಾತ್ರ ಬನ್ನಿ, ನಮ್ಮ ಬ್ಯಾಂಕಲ್ಲಿ ಟರ್ನ್ ಓವರ್ ಇರೋರಿಗೆ ಮಾತ್ರ ಅರ್ಶಕುಂಭ ಕೊಡಬೇಕು ಅನ್ನೋ ದಿಷ್ಟಲ್ಲಿ ಮಾಡಿದ್ವಿ. ಅದರಲ್ಲಿ ಹೋದ ವರ್ಷದಿಂದ ಈಚೆಗೆ ನಾವು ಯಾರನ್ನ ಗೆಸ್ಟ್ ಕರಿತೀರಿ, VIP ಗೆಸ್ಟ್ನ 4 ಜನ ನಮ್ಮ ಜನನ ಉದ್ದೇಶ ಮಾತಾಡೋಂಥವ್ರಿಗೆ ಅವ್ರಿಗೂ ತವ್ರ ಮನೆ ಕೊಡಬೇಕು ಅಂತ. ತವ್ರ ಮನೆ ಯಾಕೆ ಕೊಡಬೇಕು ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ನಾನು ಆವಾಗಲೇ ಸ್ಪೀಚ್ ಮಾಡುವಾಗ ಹೇಳಿದೆ, ಎಷ್ಟೋ ಜನಕ್ಕೆ ತಂದೆ ತಾಯಿ ಹೋದ್ಮೇಲೆ ಅರ್ಶಕುಂಭ ಸಿಗ್ತಾಯಿಲ್ಲ. ಆಮೇಲೆ ಅಣ್ಣ ತಮ್ಮಂದ್ರುಗಳು ಅಕ್ಕಂಗಿನ ಸರಿಯಾಗಿ ನೋಡಲ್ಲ, ಯಾರೂ ಮನೆಗಳ ಕರೆಯಲ್ಲ. ಇನ್ನೇನು ಯುಗಾದಿ ಹಬ್ಬ ಇನ್ನೊಂದು 10 ದಿವಸ ಏನೋ ಇದೆ. ನಾನು 10 ದಿವಸಕ್ಕೆ ಮುಂಚೆ ನನ್ನ ಅದೃಷ್ಟಕ್ಕೆ ಮಹಿಳಾ ದಿನಾಚರಣೆ 8ನೇ ತಾರೀಕು ಬರುತ್ತೆ. ಇದ್ರದ್ದು 19 ತಾರೀಕು 20ನೇ ತಾರೀಕು ಬಂದಾಗ ಅಟ್ಲೀಸ್ಟ್ ಹೊಲಿಸ್ಕೊಂಡ್ರೆ ಹಬ್ಬದ ದಿವಸ ಅವರು ಒಂದು ಸ್ಯಾರಿ ಉಟ್ಕೊಂಡ್ರೆ ಹೆಣ್ಮಕ್ಳಿಗೆ ಏನೋ ಒಂದು. ಆಮೇಲೆ ಸ್ಯಾರಿ ಒಂದೇ ಕೊಡ್ತಾಯಿಲ್ಲ, ನಾನು ಅಷ್ಟಂಗುಮ ಬಟ್ಲು ಏನೋ ಬಾಳೆಹಣ್ಣು ಹೂವು ಅವ್ರಿಗೆ ಏನು ಕೊಡಬೇಕೋ ಅದನ್ನು ನಾವು ನನ್ನ ಮನೆಯವರು ನಮ್ಮ ಸಂಸ್ಥೆಗಳವರು ನಾವು ಒಟ್ಟಿಗೆ ಅವತ್ತಿಂದ ಕೊಟ್ಕೊಂಬರ್ತಿದ್ವಿ. ಇವತ್ತು ಹಂಗೆ ಕೊಟ್ಕೊಂಡು ಹೋಗ್ತಾಯಿದ್ರಿ. ನೀವು ಕಣ್ಣಾಗಿ ನೋಡ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇರೋದು ನೋಡ್ತಾ ಇದ್ದೀರಿ. ಆಮೇಲೆ ಯಾರನ್ನು ಏನು ಬೇಸರ ಮಾಡ್ಕೊಂಡು ಹೋಗಿದ್ದು ಸಹ ನೀವು ನೋಡಿಲ್ಲ. ಯಾಕಂದರೆ ನಾವು ಯಾರಿಗೆ ಹೇಳಿರ್ತಾರೆ ಅವ್ರು ಮಾತ್ರ ಇಲ್ಲಿ ಬರ್ತಾರೆ. 1-2 ಜನ ಬೇರೆಯವ್ರು ಬಂದರೂ ಸಹ ನಮ್ಮಲ್ಲಿ ಗೊತ್ತಲ್ವಾ, ನಮ್ಮಲ್ಲಿ ಒಂದು ಶಿಸ್ತು ಇಟ್ಕೊಂಡಿದ್ದೀವಿ. ಆ ಶಿಸ್ತಿನಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ. ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರೀಮತಿಯವರು ಎಷ್ಟು ಪ್ರಾಮುಖ್ಯತೆ? ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ, ಈ ಮಟ್ಟಕ್ಕೆ ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅವ್ರ ಶ್ರಮ, ಅವ್ರ ಶಕ್ತಿ, ಅವ್ರ ಸಪೋರ್ಟ್ ಇಲ್ಲ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನೀವು ನೋಡಿದ್ದೀರಿ ಎಷ್ಟೋ ಮನೆಗಳಲ್ಲಿ ಏನು ಮಾಡೋಕ್ಕೂ ಯಾರೂ ಬಿಡೋದಿಲ್ಲ. ಆದರೆ ನಮ್ಮ ಮನೆಯವರು ಇವತ್ತೆಲ್ಲ 24 hours ನಾನು ಫೋನೇ ಆಫ್ ಮಾಡಲ್ಲ. ರಾತ್ರಿ ಎಷ್ಟೊತ್ತಿನ ಬಂದು ನಾನು ಫೋನ್ ರಿಸೀವ್ ಮಾಡಿದ್ರು, ಯಾಕೆ ಇಷ್ಟೊತ್ತಿನ ಫೋನ್ ರಿಸೀವ್ ಮಾಡ್ತೀನಿ ಮಲ್ಕ ಅಂತಲೂ ಹೇಳಲ್ಲ. ಯಾಕಂತಂದರೆ ನಾವು ಕಷ್ಟದಿಂದ ಬಂದರು, ನಾವು ಕಾಲೋನಿಯಲ್ಲಿ ಇದ್ದಂಥವ್ರು, ತುಂಬ ಕಷ್ಟದಲ್ಲಿ ಬಂದವರು. ಆ ಕಷ್ಟ ನಮ್ಗೆ ಅರಿವಾಗಿರೋದಕ್ಕೆ ನಾವೇನು ಮಾಡ್ತೀವಿ, ಇನ್ನೊಬ್ರು ಕಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ದಿನ ಬೆಳಗ್ಗೆ ಈ ಒಂದು ಮೂಮೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ವಿ. ಹಂಗೆ ಇವತ್ತು ನೋಡಿ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಇಟ್ಕೊಂಡಿದ್ದೀವಿ. ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ. 2 ಸಂಸ್ಥೆಯ ಮುಖ್ಯಸ್ಥರುಗಳು ಅವರೆಲ್ಲ ನಮಗೆಲ್ಲ ಹೆಚ್ಚು ಶಕ್ತಿ ಕೊಡ್ತಾರೆ. ಆ ಸಪೋರ್ಟಿಂದ ಇವತ್ತು ನಾವು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಕಾಂಕ್ಷಿ ಕ್ಯಾಟಗಿರಿ ಇದ್ದಿದ್ರೆ ನಾನು ಆಕಾಂಕ್ಷಿನೇ. ಏನೋ ನನ್ನ ಅದೃಷ್ಟಕ್ಕೆ ಕ್ಯಾಟಗಿರಿ ಆಗಿಲ್ಲ. ನಾವು ಕ್ಯಾಟಗಿರಿ ಆಗಿಲ್ಲ ಅಂತ ನಾವು ಇನ್ನೇನು ಮಾಡೋದು ನೋಡ್ತಾರೆ. ನನ್ನ 40 ವರ್ಷಗಳ ಇತಿಹಾಸ ಇದೆ ನನ್ನ ರಾಜಕೀಯ. ನಂದು ಏನಾದರೂ ನನ್ನ ಬಯೋಡಾಟನ ನೋಡಿಬಿಟ್ರೆ ಯಾರೂ ಆನ್ಸರ್ ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ನಾನು ಮಾಡ್ಕೊಂಬಂದಿದ್ದೀನಿ.
ಆಮೇಲೆ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಒಂದು ಚುಕ್ಕೆ ಇಲ್ಲದೆ ಜೀವನ ಮಾಡ್ಕೊಂಡ್ಬಂದಿದ್ದೀನಿ ಅಂತ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಅದು ಯಾರನ್ನ ಪಬ್ಲಿಕಲ್ಲಿ ನಿನ್ನ ವ್ಯಕ್ತಿತ್ವ ಬಗ್ಗೆ ಹಿಂಗಿದೆ ಅಂತಂದರೆ ಅಲ್ಲೇ ಸ್ಪಾಟಲ್ಲಿ ಸೂಸೈಡ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಲೀಡರ್ಶಿಪ್ ಕ್ವಾಲಿಟಿನ ಇವತ್ತು ಮಾಡಿ ನಾನು ಏನಂತ ಜನ ಕರೀತಾರೆ ಜನನಾಯಕ ಅಂತಾರೆ. ಜನರ ಜೊತೆಗಿಲ್ಲ ನಾನು ನಾಯಕನಾಗೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಬಟ್ ಅದನ್ನು ನಾವು ನೋಡೋರು ಮಾಡೋರು ಅವ್ರು ಅರ್ಥ ಮಾಡ್ಕೊಂಡು ನೋಡಬೇಕು. ವ್ಯಕ್ತಿ ಏನು ಇನ್ನೊಂದು ಏನು ಅಂತ ನೋಡೋರು ಮಾಡಬೇಕು. ಆಮೇಲೆ ನಮ್ಮದು ಸರ್ಕಾರ ಇರೋರು ಅವರು ನಮ್ಮ ವ್ಯಕ್ತಿತ್ವನ ನೋಡಿ ಅವರು ಅಳಿಬೇಕು. ನಾನು ಹಿಂಗೆ ಮಾಡಿ ಬಿಡಿ ಅನ್ನೋ ಥರಕ್ಕೆ ಹೇಳೋ ಅಭ್ಯಾಸ ನನಗಿಲ್ಲ ಅವತ್ತಿಂದನೂ. ಏನು ಹಿಂದೆ ಬಸವಲಿಂಗಪ್ಪನವರ ಶಿಷ್ಯ ನಾನು. ಬಸವಲಿಂಗಪ್ಪನವರ ತತ್ವ ಸಿದ್ಧಾಂತಗಳಲ್ಲಿ ಬಂದೆ ನಾನು. ನಂತರ ದಿನಲ್ಲಿ ಪ್ರಸನ್ನ ಕುಮಾರ್ ಇಲ್ಲಿ MLA ಆಗಿ ಬಂದರು. ಪ್ರಸನ್ನ ಕುಮಾರ್ ಅವರು ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಅವಕಾಶ ಮಾಡಿ ಸಿಂಗನಹಳ್ಳಿ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ರು. ಅಲ್ಲಿ ನಾನು ಎಲೆಕ್ಟ್ ಆದೆ. ನಂತರ ದಿನಗಳಲ್ಲಿ ನಾನು 2 ಸತಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದೆ. ಎರಡು ಸರಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಬೆಂಗಳೂರು ಅರ್ಬನ್ ಜಿಲ್ಲಾ ಪಂಚಾಯತಿಯಲ್ಲಿ. ನನ್ನ ಕೆಲಸ ನೋಡಿ ಇನ್ನೊಂದು ಟರ್ಮ್ ಕೊಟ್ಟರು. ನಂತರ ದಿನಗಳಲ್ಲಿ ರಿಸರ್ವೇಷನ್ ಬಂತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡೋದು. ಇವತ್ತು ಜಿಲ್ಲಾ ಪಂಚಾಯತಿ ಕಾಂಪೌಂಡ್ ಒಳಗಡೆ ಹೋಗಿ ಕೇಳಿದ್ರೆ ಆಗಿದ್ದ ಅಧಿಕಾರಿಗಳು ಆಗಿದ್ದ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಹೇಳ್ತಾರೆ ನನ್ನ ವ್ಯಕ್ತಿತ್ವ ಏನು ಅಂತ. ನೀವು ಬೈರೇಗೌಡರ ಹತ್ರ ಅವಕಾಶ ಕೊಡಿ ಅಂತ ಇದುವರೆಗೆ ಹೋಗಿಲ್ಲ. ನಾನು ಅವಕಾಶ ಕೊಡಿ ಅಂತಂದು ಹೇಳೋದಕ್ಕಿಂತ ನನ್ನ ದಿನ ಬೆಳಗ್ಗೆ ನಿರಂತರ ನನ್ನ ಕೆಲಸನ ಅವರೇ ನೋಡಿ ತೀರ್ಮಾನ ಮಾಡಬೇಕು. ನಾನು ಹೇಳೋದು ನಾವು ಕೇಳೋದು. ನಾವು ಸ್ವಲ್ಪ ಸ್ವಾಭಿಮಾನದಲ್ಲಿ ಬಂದಿದ್ದೀವಿ, ಸ್ವಾಭಿಮಾನದಲ್ಲೇ ಇರ್ತೀವಿ. ಮೀಸಲಾತಿ ಬರದೇ ಇರೋದು ಬೇಸರ ಮೀಸಲಾತಿ ಬಂದಿಲ್ಲ ಅನ್ನೋ ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ. ಬೇಸರ ಆಗುತ್ತೆ. ಜನಗಳು ನನಗೆ ಹೇಳೋ ಮಾತಲ್ಲಿ ನಮ್ಗೆ ತುಂಬ ಬೇಸರ ಆಗ್ತದೆ. ನಾವು ಹೇಳೋಕ್ಕಾಗದಷ್ಟು ನೋವು ನನಗಾಗ್ತದೆ. ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ನಮ್ಮ ತಂದೆ ತಾಯಿ ಅವರ ಏನು ಹಿಂದೆ ಇದ್ದರು ಕಾಂಗ್ರೆಸ್ ಪಾರ್ಟಿ ಆ ಸಿಸ್ಟಮ್ ನಮ್ಗೆ ಅಳವಡಿಸ್ಬಿಟ್ಟವ್ರೆ. ನಮ್ಗೆ ಆ ಥರ ಬದಲಾವಣೆ ಅಂತಿಂಥವು ನಮ್ಮ ಜೀವನದಲ್ಲಿ ಇಲ್ಲ. ಆದರೆ ನಾನು ರಾಜಕೀಯ ನಿವೃತ್ತಿಯಾಗಿ ನಾನು ಈ ಜನಸೇವೆ ಮಾಡ್ತೀನಿ. ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ನಾನು ಇನ್ನೊಂದು ರೂಟಲ್ಲಿ ಹೋಗೋಂಥ ವ್ಯಕ್ತಿ ನಾನಲ್ಲ. ಜಿಲ್ಲಾ ಪಂಚಾಯತಿ ಅಧಿಕಾರ ಇದ್ದೇ ಇದ್ರೂ ಸೇವೆ ಮುನ್ನಡೆಸ್ಕೊಂಡು ಬಂದಿದ್ದೀನಿ. ಮುಂದೆನೂ ಮುನ್ನಡೆಸ್ಕೊಂಡು ಹೋಗ್ತೀನಿ. ಬಟ್ ಏನು ಕಾರ್ಯಕ್ರಮ ಮಾಡ್ತೀನಿ ನಿರಂತರ. ಇನ್ನು ಮುಂದಿನ ತಿಂಗಳು ಇದು ಅಂಬೇಡ್ಕರ್ ಜಯಂತಿ ಬರುತ್ತೆ. ಅಂಬೇಡ್ಕರ್ ಜಯಂತಿ ಈ 40 ವರ್ಷಗಳಿಂದ ಏನು ಮಾಡ್ಕೊಂಬಂದಿದ್ದೀನಿ ಅದಕ್ಕಿಂತ ವಿಭಿನ್ನವಾಗಿ ಮಾಡೋಂಥ ಶಕ್ತಿ ದೇವರು ನನ್ನ ಸ್ನೇಹಿತರುಗಳು ನನಗೆ ಕೊಡ್ತಾರೆ. ಅದನ್ನೂ ಹೆಚ್ಚಿಗೆ ಮಾಡ್ತೀನಿ. ಥ್ಯಾಂಕ್ ಯು.